ಗೈಸ್ ಇವತ್ತಿನ ವ್ಲಾಗ್ ಕಾಲೇಜ್ ಹೋಗ್ತಾ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿನ ಡಿಸ್ಟ್ರಾಕ್ಟ್ ಆಗಿ ವ್ಲಾಗ್ನ ಪ್ರಾಪರ್ ಹಾಕಿಲ್ಲ, ಬಟ್ 100 days ಚಾಲೆಂಜ್ ಇನ್ನು ಇನ್ಕ್ರೀಸ್ ಮಾಡಿ 150 days ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಗೈಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಂತ ಇದ್ದೆ, ಬಟ್ ಪ್ರಾಪರಾಗಿ ಏನೋ ಡಿಸ್ಟ್ರಾಕ್ಷನ್ ಉಂಟು ಲೈಫಲ್ಲಿ. ಅದಕ್ಕೋಸ್ಕರ ಒಂದಿಷ್ಟು ವ್ಲಾಗ್ಸ್ನ ಹೋಲ್ಡಲ್ಲಿಟ್ಟು ಹೊಸ ವ್ಲಾಗ್ಸ್ನ ಮಾಡಬೇಕು. ತುಂಬ ವಿಡಿಯೋ ಪೆಂಡಿಂಗ್ ಇದೆ ಗೈಸ್, 2-3 ವಿಡಿಯೋ ಎಡಿಟಿಂಗ್ ಮಾಡಬೇಕು, ತುಂಬ ಪೆಂಡಿಂಗ್ ಇದೆ. ಆ್ಯಂಡ್ ಲೆಟ್ಸ್ ಗೋ ಗೈಸ್. ಇವತ್ತು ಕಾಲೇಜ್ ಹೋಗ್ತಾ ಇದ್ದೀವಿ ಗೈಸು. ಸ್ವಲ್ಪ ಜಾಸ್ತಿ ಡಿಸ್ಟ್ರಾಕ್ಟ್ ಆಗಿ ಕಾಲೇಜ್ ಹೋಗಿದ್ದಿಲ್ಲ, ಆ್ಯಂಡ್ ಇವಾಗ ನಾನು ಕಾಲೇಜ್ ಹೋಗ್ತಾ ಇದ್ದೀನಿ. ಇವತ್ತು ಎಕ್ಸಾಮ್ ಇದೆ ಗೈಸ್. ಸೊ ಎಕ್ಸಾಮ್ ಬರೆದ್ಬಿಟ್ಟು ಇವತ್ತಿನ ವ್ಲಾಗು ಇಲ್ಲ ಎಕ್ಸಾಮ್ ಬರೀಬೇಕು ಗೈಸ್ ಅಷ್ಟೇ. ಗೈಸ್ ಸನ್ಲೈಟ್ ಇದೆ ಅಂದ್ಬಿಟ್ಟು ನಾನು ಸನ್ ಗ್ಲಾಸ್ ಹಾಕೊಂಡು ಕಾಲೇಜ್ ಹೋಗ್ತಾ ಇದ್ದೀನಿ ಗೈಸ್. ಜಸ್ಟ್ ಅನ್ಕೊಂಬಿಡಿ, ಇದು ನನ್ನ ನ್ಯೂ ಇಯರ್ದ ಫಸ್ಟ್ ಸೆಕೆಂಡ್ ವಿಡಿಯೋ ಅನ್ಕೊಂಬಿಡಿ. 6 days ಆಗಿದೆ ನ್ಯೂ ಇಯರ್ ಆಗಿ, ಬಟ್ ವಿಡಿಯೋ ಮಾಡೇ ಇಲ್ಲ ಗೈಸ್. ಕನ್ಸಿಸ್ಟೆನ್ಸಿ ನಾನು ಮೇಂಟೈನ್ ಮಾಡಿಲ್ಲ ಅಂತ ರಿಗ್ರೆಟ್ ಆಗ್ತಿದೆ, ಬಟ್ ಒಂದಿಷ್ಟು ಡಿಸ್ಟ್ರಾಕ್ಷನ್ ಬಂತು ಲೈಫಲ್ಲಿ. ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಅಂದರೆ ಒಂದು 10-20 days ವ್ಲಾಗ್ ಅಪ್ಲೋಡ್ ಆಗಿಲ್ಲ, ಫುಲ್ ಡೇ ಕೌಂಟ್ ಮಾಡಿದ್ರೆ. ಬಟ್ ಐ ವಿಲ್ ಬಿ ಬ್ಯಾಕ್ ಇನ್ ಎ ಟ್ರ್ಯಾಕ್ ಆ್ಯಂಡ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಆ್ಯಕ್ಚುಲಿ ನಮ್ಮ ರಿಸೀವರ್ ಇದೆಯಲ್ಲ ಮೈಕಲ್ಲಿ, ಅದು ಕೆಟ್ಟೋಗಿದೆ. ಸ್ವಲ್ಪ ಏನೋ ಪ್ರಾಬ್ಲಮ್ ಬಂದಿದೆ, ಲೂಸ್ ಕನೆಕ್ಷನ್. ಅದಕ್ಕೋಸ್ಕರ ಫೋನಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಮೇನ್ಲಿ ಪ್ರಾಬ್ಲಮ್ ಬರ್ತಿರೋದು ಜಾಸ್ತಿ ನಾಯ್ಸ್ ಬರ್ತಾಯಿದೆ ಪಬ್ಲಿಕ್ಕಿಂದ. ಬಟ್ ಮನೆಯಲ್ಲಿ ವೀಡಿಯೋ ಮಾಡಿದ್ರೆ ನಾಯ್ಸ್ ಇದು ಮಾಡ್ಬೋದು, ಹೆಚ್ಚು ಕಡಿಮೆ ಮಾಡ್ಬೋದು ಗೈಸ್. ಸೊ ಗೈಸ್ ಇವಾಗ ಡೈರೆಕ್ಟ್ ಕಾಲೇಜ್ ಹೋಗಿ ಕ್ಲಾಸ್ ಮುಗಿಸ್ಕೊಂಡು ಈವ್ನಿಂಗ್ ಸಿಗ್ತೀನಿ, ಎಕ್ಸಾಮ್ ಮುಗಿಸ್ಕೊಂಡು ಲೆಟ್ಸ್ ಗೋ ಗೈಸ್. ರೈಟ್ ನಾವು ಕಾಲೇಜ್ ಆನ್ ದ ವೇ ಇದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಎಕ್ಸಾಮ್ ಸ್ಟಾರ್ಟ್ ಆಗಿ 14 minutes ಆಗಿದೆ. ಆ್ಯಂಡ್ ಇವಾಗ ನಾನು ಕಾಲೇಜ್ ಹೋಗಿ ಎಕ್ಸಾಮ್ ಬರೆದು ಈವ್ನಿಂಗ್ ಟೈಮಲ್ಲಿ ಸಿಗ್ತೀನಿ. ಮುಗಿಸ್ಕೊಂಡು ಫೈನಲಿ ಇವಾಗ ಕಾಲೇಜ್ ಕ್ಯಾಂಪಸ್ಗೆ ಬಂದಿದ್ದೀನಿ 3:30 PM. ಆ್ಯಂಡ್ ಇವಾಗ ನಾವು ನಮ್ಮ ಕಾಲೇಜ್ ಬಸ್ಸಿಂದ ಮನೆಗೆ ಇದ್ದೀವಿ. ನಿಮ್ಮ ವ್ಯಾನ್ ಬಂದಮೇಲೆ ಡೈರೆಕ್ಟ್ ನಾವು ಮನೆಗೆ ರೀಚ್ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಸೊ ತುಂಬ ದಿನ ಆದಮೇಲೆ ಕಾಲೇಜಲ್ಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಇಲ್ಲಿದ್ದಾರೆ. ಸೊ ನಮ್ಮ ಫ್ರೆಂಡ್ ಬರ್ತ್ಡೇ ಬರ್ತಾ ಇದೆ, ಸೊ ಅಡ್ವಾನ್ಸಾಗಿ ವಿಶ್ ಮಾಡ್ಬೋದು. ಹ್ಯಾಪಿ ಬರ್ತ್ಡೇ ಬ್ರೋ ಹರ್ಷ ಬ್ರೋ. ನಮ್ಮ ಬ್ಲಾಗಲ್ಲಿ ಕಾಣಿಸ್ಕೊಂಡಿರ್ತಾನೆ ಗೈಸ್, ಇವನು ಹರ್ಷ ಫ್ರೆಂಡು, ಕಾಮರ್ಸ್ ಫ್ರೆಂಡು. ಬಾಯ್. ಗೈಸು ಫೈನಲಿ ಇವತ್ತಿನ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ನಾವು ಡ್ರೆಸ್ನ ಚೇಂಜ್ ಮಾಡಿಕೊಂಡು ಊಟ ಮುಗಿಸಿ ಇವಾಗ ನಾನು ವಾಕಿಂಗ್ ಹೋಗ್ಬೇಕಂತ ಇದ್ದೀನಿ. ಆ್ಯಂಡ್ ಇವಾಗ ಈವ್ನಿಂಗ್ ಟೈಮ್ ಆಲ್ಮೋಸ್ಟ್ 5 o'clock ಆಗಿಬಿಟ್ಟಿದೆ. ಸೊ ಲೆಟ್ಸ್ ಗೋ. ಗೈಸು ಫೈನಲಿ ಇಂಡೋರ್ ಮನೆಯಿಂದ ಔಟ್ಡೋರ್ ಬಂದಿದ್ದೀನಿ ವಾಕಿಂಗ್ ಮಾಡೋಕ್ಕೆ. ಆ್ಯಂಡ್ ಲೆಟ್ಸ್ ಗೋ ಗೈಸ್. ಕಮ್ ಬ್ಯಾಕ್ ರಿಕವರಿ ವ್ಲಾಗ್ ಮಾಡಬೇಕಂತ ಅಂದರೆ ಅದು ಮಾಡೋಕ್ಕೆ ಆಗಲ್ಲ. ಸೊ ಹೇಳೋದೇ ಬೇಡ, ಕಮ್ ಬ್ಯಾಕು ಮಾಡೋಣ, ರಿಕವರಿನೂ ಮಾಡೋಣ, ಬಟ್ ಹೇಳೋದೇ ಬೇಡ ಗೈಸ್. ಮಾಡ್ಬಿಟ್ಟೆ ನೋಡೋಣ. ಡನ್, ಡೂ ಇಟ್ ಆ್ಯಂಡ್ ಪ್ರೂವ್ ಇಟ್. ಗೈಸು ಇನ್ಮೇಲೆ ನನ್ನ ವ್ಲಾಗಿನ ಎಂಡಿಂಗ್ ಡೂ ಇಟ್ ಆ್ಯಂಡ್ ಪ್ರೂವ್ ಇಟ್. ಮೇನ್ಲಿ ಬೆಟ್ಟ ಇರೋದಿಲ್ಲಿ, ಇಲ್ಲಿ ಆಲ್ಕೋಹಾಲ್ಸ್ ಎಲ್ಲ ಇದೆ. ಇಲ್ಲಿ ಬಂದಿದ್ದೀವಿ ಗೈಸ್ ಸುಮ್ಮನೆ ವಾಕಿಂಗ್ ಮಾಡೋಕ್ಕೆ. ಬಟ್ ವಾಕಿಂಗ್ ರೋಡಲ್ಲೇ ಮಾಡ್ತೀವಿ, ಬಟ್ ಸುಮ್ಮನೆ ರೈಟ್ ನಾವು ಇಲ್ಲಿ ಲೊಕೇಶನ್ಗೆ ಬಂದಿದ್ದೀವಿ. ಚೆಕ್ ಇಟ್ ಆಫ್. ನಾವಿರೋ ಲೊಕೇಶನಲ್ಲಿ ಇನ್ನೊಂದು ಬೆಟ್ಟ ಗುಡ್ಡ ಥರ ಇದೆ, ಆ ಲೊಕೇಶನ್ ಹೋಗೋಣ. ಲೆಟ್ಸ್ ಗೋ. ವಾಕಿಂಗ್ ಮಾಡ್ತಾ ನನ್ನ ಜೊತೆ ಬನ್ನಿ. ಕ್ರೇಜಿ. ಆಲ್ಮೋಸ್ಟ್ ತುಂಬ ಜನ ಆಗಿದೆ ವಾಕಿಂಗ್ ಮಾಡಿ ರೋಡಲ್ಲಿ. ಆ್ಯಂಡ್ ಇವಾಗ ವಾಕಿಂಗ್ ಮಾಡ್ತಾಯಿದ್ದೀವಿ. ಸೊ ಆ್ಯಂಡ್ ಗೈಸ್ ಈವ್ನಿಂಗ್ ವೈಬ್ ನೋಡಿ ಯಾವ ಥರ ಇದೆ ಅಂತ. ಏನು ಸ್ವಲ್ಪ ಕ್ಲೌಡ್ಸ್ ಇದೆ, ಕ್ಲೌಡ್ಸ್ ಇಲ್ಲೇ ಇಲ್ಲ, ಸ್ಕೈ ಫುಲ್ ಖಾಲಿ. ಆ್ಯಂಡ್ ಇಲ್ಲಿ ನೋಡಿ ಡಾಗ್ಸ್ ಇದೆ, ಡಾಗ್ಸ್ ಪಪ್ಪೀಸ್. ಸೊ ಈ ಒಂದು ಲೊಕೇಶನಲ್ಲಿ ಜನರು ವಾಕಿಂಗ್ ಮಾಡ್ತಿದ್ದಾರೆ. ಜಾಸ್ತಿ ತೋರಿಸೋದು ಬೇಡ, ನಮ್ಮ ಮೇಲೆ ಫೋಕಸ್ ಮಾಡಿ ನಾವು ವಾಕ್ ಮಾಡೋಣ. ವಾಕ್ ಮಾಡೋಣ ಗೈಸ್. ಒಂದು ಸ್ಮಾಲ್ ಬೆಟ್ಟ ಥರ ಇರೋ ಲೊಕೇಶನ್ ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಗೋ. ಇಲ್ಲೇ ಇದೆ ಗೈಸ್ ಬೆಟ್ಟ, ಸಿಂಗಲ್ ಬೆಟ್ಟ, ತುಕುಡಿ ಕಲ್ಲು. ಆ್ಯಂಡ್ ಇಲ್ಲಿ ಬೆಟ್ಟ ಇದೆ ಗೈಸ್, ತುಂಬ ಚಿಕ್ಕದಿದೆ, ದೊಡ್ಡದಾಗೆಲ್ಲ ಎಕ್ಸ್ಪೆಕ್ಟೇ ಮಾಡಬೇಡಿ, ತುಂಬ ಚಿಕ್ಕದಾಗಿರೋ ಬೆಟ್ಟ ಥರ. ಲೆಟ್ಸ್ ಗೋ.
ನೋ ಕ್ಲೈಂಬಿಂಗ್ ಬೆಟ್ಟ ಹತ್ತಾ ಇದ್ದೀವಿ ಗೈಸ್, ಬೆಟ್ಟ ಹತ್ತಾ ಇದ್ದೀವಿ. ನೋಡಿ ಯಾವ ಥರ ಇದೆ. ಇದು ಹೈಟ್ ಇದೆ, ತುಂಬ ಆಲ್ಮೋಸ್ಟ್ ಹೈಟ್ ಇದೆ. ಅಲ್ಲೊಂದು ಬೆಟ್ಟ ಆಯಿತು ಅವಾಗ ತೋರಿಸಿರೋದು, ಬಟ್ ಇವಾಗ ಈ ಬೆಟ್ಟ ಬಂದಿದ್ವಿ ಫುಲ್ ಟಾಪ್ ಮೇಲೆ. ಚೆಕ್ ಇಟ್ ಆಫ್ ಗೈಸ್, ಟಾಪಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಬೆಟ್ಟ ಚೆಕ್ ಇಟ್ ಆಫ್. ಸ್ಲಿಪ್ ಆಗ್ತಾಯಿಲ್ಲ, ಗ್ರಿಪ್ ಇದೆ, ಚೆನ್ನಾಗಿ ಗ್ರಿಪ್ ಇದೆ ಗೈಸ್. शाहरुख खान वाली मार दो एक बार. I am feeling ill. I came to hill. ಗೈಸ್ ಗಾಗಲ್ಸ್ ಹಾಕೊಳೋದು ಬೇಡ ಅಂತ ಇವಾಗ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ನೋಡಿ, ಬಟ್ ಇಂಥ ಏರಿಯಾದಲ್ಲಿ ಆಲ್ಕೋಹಾಲ್ ಸೇವನೆ ಜಾಸ್ತಿ ಆಗುತ್ತೆ, ಆಲ್ಕೋಹಾಲ್ ಜಾಸ್ತಿ ಕುಡಿತಾರೆ. ಸ್ವಲ್ಪ ಡೇಂಜರ್ ಗೈಸ್, ನೈಟ್ ಟೈಮಲ್ಲಿ ಜಗಳ ಆಡ್ತಾರೆ, ಎಲ್ಲ ಆಗುತ್ತೆ. ಆ್ಯಂಡ್ ಇದು ಯಾವ ಥರ ಪ್ಲ್ಯಾಂಟ್, ಯಾವ ಥರ ಟ್ರೀ ಅಂತ ನೀವು ಗೆಸ್ ಮಾಡಿ ಹೇಳಿ ಗೈಸ್ ಕಮೆಂಟಲ್ಲಿ ನೋಡೋಣ. ಲೆಟ್ಸ್ ಸಿ ವಿಚ್ ಟೈಪ್ ಆಫ್ ಟ್ರೀ ಇಸ್ ದಿಸ್. ಇದು ಆಲುವೆರಾ ಅನಿಸ್ತಾ ಇಲ್ಲ, ಬಟ್ ಆಲುವೆರಾ ಅನಿಸ್ತಾ ಇದೆ, ಬಟ್ ಗೊತ್ತಿಲ್ಲ ಗೈಸ್. ಇಷ್ಟು ದೊಡ್ಡದಾಗಿರುತ್ತೆ ಆಲುವೆರಾ, ನನಗೆ ಗೊತ್ತಾಗ್ತಿಲ್ಲ. ಆಲುವೆರಾ ಅಲ್ಲ ಅನ್ಕೊತೀನಿ. ಬೇಸಿಕಲಿ ಇಲ್ಲಿ ಬಾಟಲ್ಸ್ ಇದೆ, ಅದು ಕಾಳಲ್ಲಿ ಹತ್ಕೊಂಡು ಚಪ್ಪಲೆ ಲೇಟಾಗಿ ಆ ಚಪ್ಪಲೆ ಚುಚ್ಕೊಂಡು ನಮಗೆಲ್ಲ ಗಾಯ ಆಗೋ ಸಂಭವನ ಇದೆ. ಅದಕ್ಕೆ ಇವಾಗ ಕೆಳಗಿಳಿದು ಹೋಗಬೇಕು ಆ್ಯಂಡ್ ವಾಕಿಂಗ್ ಕಂಟಿನ್ಯೂ ಮಾಡೋಣ ನಾರ್ಮಲ್ ರೋಡಲ್ಲಿ. ಲೆಟ್ಸ್ ಗೋ. ಪೊಸಿಷನ್ ಹೆಂಗಿದೆ ಅಂದರೆ ಇಲ್ಲಿಂದ ಜೈ ಹನುಮಾನ್ ಅಂದ್ಕೊಂಡು ಹಿಂಗೆ ಹಾರೋದು, ಆ ಥರ ಇದ್ದಾವೆ ಪೊಸಿಷನ್. ಸಾಕು ಗೈಸ್ ಸಾಕು, ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟಿದ್ದೀನಿ ಬೆಟ್ಟ, ನಾರ್ಮಲ್ ಬೆಟ್ಟನ. ಬಟ್ ಲೆಟ್ಸ್ ಗೋ ಗೈಸ್, ಬನ್ನಿ ಹೋಗೋಣ. ಸೊ ನಾರ್ಮಲ್ ರೋಡಲ್ಲಿ ವಾಕಿಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ತಮ್ಮೇಲಿಗೆ ಒಂದು ಸೆಲ್ಫಿ ಫೋಟೋ ತೊಗೊಂಡು ಗೈಸ್, ರೈಟ್ ನಾವು ನಾನು ನಾರ್ಮಲ್ ಚೇರಲ್ಲಿ ಕೂತ್ಕೊಂಡಿದ್ದೀನಿ. ಆ್ಯಕ್ಚುಲಿ ಒಂದು ಚೇರ್ ಇದ್ದಂಗಿದೆ ಇಲ್ಲಿ ಬೆಟ್ಟದಲ್ಲಿ. ಸೊ ಇಳಿದ್ಬಿಟ್ಟು ಹೋಗಬೇಕು. ಲೆಟ್ಸ್ ಗೋ. ಗೈಸು ನಾವೀಗ ಬೆಟ್ಟದಿಂದ ಇಳಿದು ಇವಾಗ ನಾರ್ಮಲಿ ವಾಕ್ ಮಾಡ್ತಾಯಿದ್ದೀವಿ. ವಾಕಿಂಗ್ ಸ್ಟಾರ್ಟ್ ಮಾಡೋಣ. ಉಲ್ಟಾ ವಾಕಿಂಗ್ ಮಾಡಿದ್ರೆ ಬಿದ್ದೋಗ್ತೀನಿ. ಸೊ ನಾರ್ಮಲ್ ಸ್ಟ್ರೈಟ್ ವಾಕಿಂಗ್ ಮಾಡೋಣ. ಕ್ರೇಜಿ ಗೈಸ್, ಹಿಂಗೆ ಹೋಗೋದು ಬೇಡ, ಸೊ ಹಿಂಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ನಾವಿರೋ ಲೊಕೇಶನ್ ಹಳ್ಳಿಯಲ್ಲಿ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತ ನೀವು ಹೇಳಿ ಗೈಸ್, ಕಣ್ಣದೇನೋ ಹೋಗ್ಕೊಂಡ್ಬಿಡ್ತು. ಸೊ ಇಲ್ಲಿ ರೋಡಲ್ಲಿ ಏನಕ್ಕೆ ಹಾಕ್ತಾರೆ, ಇದ್ರ ಮೇಲೆ ವೆಹಿಕಲ್ ಹೋಗಿ ಏನಾಗುತ್ತೆ ಅಂತ ನೀವು ಹೇಳಿ. ಸೊ ಕಮೆಂಟಲ್ಲಿ ನೋಡೋಣ. ಆ್ಯಂಡ್ ಬೆಟ್ಟದಲ್ಲಿ ಒಂದು ಇದಿತ್ತಲ್ಲ ಪ್ಲ್ಯಾಂಟ್ ಇಲ್ಲ ಟ್ರೀ, ಅದು ಏನಂತ ಅದು ಹೇಳಿ. 2 ಕಮೆಂಟ್ಸ್ ರಿಪ್ಲೈ ಬರಬೇಕು, ಅವಾಗೇ ಗೊತ್ತಾಗೋದು ನನ್ನ ವ್ಲಾಗ್ನ ಕಂಪ್ಲೀಟ್ಲಿ ನೋಡ್ತೀರಾ ಅಂತ, ಸಪೋರ್ಟ್ ಮಾಡ್ತೀರಾ ಅಂತ. ಲೆಟ್ ಅಸ್ ಸಿ ಯುವರ್ ಕ್ರೇಜಿ ಗೈಸ್. ಸೊ ನಿಮ್ಮ ಕ್ರೇಜ್, ನಿಮ್ಮ ಪವರ್ ಕಮೆಂಟಲ್ಲಿ ತೋರಿಸಿ ನೋಡೋಣ, ಯಾವ ಥರ ಕಮೆಂಟ್ ಮಾಡ್ತೀರಂತ ನೋಡೋಣ. ಬ್ಯಾಡ್ ಕಮೆಂಟ್ಸ್, ಗುಡ್ ಕಮೆಂಟ್ಸ್ ಒಂದು ಬಂದಿಲ್ಲ ಇಲ್ಲಿವರೆಗೂ. ಸೊ ಒಂದಿಷ್ಟು ಜನ ಮಾಡಿದ್ದಾರೆ, ಒಂದಿಷ್ಟು ಫ್ರೆಂಡ್ಸ್, ಬಟ್ ಯಾರೂ ಮಾಡಿಲ್ಲ. ಲೆಟ್ಸ್ ಸಿ ಯಾವ ಥರ ಕಮೆಂಟ್ ಹಾಕ್ತೀರಾ ಅಂತ ನೋಡೋಣ. ಗಾಯ್ಸ್ ಲೊಕೇಶನ್ ಚೆಕ್ ಮಾಡಿ. ಕೋಕೋನಟ್ ಟ್ರೀಸ್ 1 2 3 4 5 6 ಪ್ಲಸ್ ನಥಿಂಗ್ ಓನ್ಲಿ 6 ಟ್ರೀಸ್, 7 ಡೌನ್. 7 ಗೈಸ್. ಅಲ್ಲೊಂದು 8 ಕೋಕೋನಟ್ ಟ್ರೀಸ್ ಗಾಯ್ಸ್. ಲೊಕೇಶನ್ ಚೆಕ್ ಮಾಡಿ. ಲೊಕೇಶನಲ್ಲಿ ಏನಿಲ್ಲ ಬಿಡಿ ಗೈಸ್. ಐ ಥಿಂಕ್ ಐ ಹ್ಯಾವ್ ಟು ವಾಕ್ ಮೋರ್ ಆ್ಯಂಡ್ ಎಕ್ಸ್ಪ್ಲೋರ್. ಗೈಸ್ ನನ್ನ ಹತ್ರ ಒಂದಿಷ್ಟು ದಿನ ಮುಂಚೆ ಸೈಕಲ್ ಇತ್ತು, ಅದನ್ನು ಕೇರ್ ಮಾಡೋದು ಬಿಟ್ಬಿಟ್ಟೆ. ಸೊ ಪಂಚರ್ ಆಗೋಯ್ತು. ಇವಾಗ ಜಸ್ಟ್ ನಾರ್ಮಲ್ ವಾಕ್ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಎಕ್ಸಸೈಸ್ ಮಾಡೋಕೆ ಅದೊಂದೇ ಇತ್ತು, ಅಂದರೆ ತುಳಿದು ಅದರಾಗಿಂದನೂ ಒಂದು ಏನಂತಾರೆ ಹೆಲ್ತಿಗೆ ಒಳ್ಳೇದಲ್ಲ ಸೈಕಲ್ ಹೊಡೆದು. ಸೊ ಸೈಕಲ್ ಕೆಟ್ಟೋ ಏನ್ಬಿಟ್ಟು ನಾರ್ಮಲ್ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಗೈಸ್. ಸೊ ಟ್ರೂ ವಾಕಿಂಗ್ ಮಾಡ್ತಾಯಿದ್ದೀನಿ. ಟ್ರೂ ವಾಕಿಂಗ್, ನಾಟ್ ಜಸ್ಟ್ ಗೋಯಿಂಗ್, ನಾಟ್ ಜಸ್ಟ್ ಎಕ್ಸ್ಪ್ಲೋರಿಂಗ್, ನಾಟ್ ಜಸ್ಟ್ ಶೂಟಿಂಗ್ ಆ್ಯಂಡ್ ನಾಟ್ ಫಾಲೋಯಿಂಗ್ ದ ವಾಕಿಂಗ್. ಹಾಗೇನಿಲ್ಲ, ವಾಕಿಂಗು ಮಾಡ್ತಾಯಿದ್ದೀನಿ. ವೀಡಿಯೋಸ್ ಒಂದು ಸ್ವಲ್ಪ ಅಂದರೆ 100%ಅಲ್ಲಿ ಒಂದು 50% ವಾಕ್ ಮಾಡ್ತಾಯಿದ್ದೀನಿ, 50% ಶೂಟ್ ಮಾಡ್ತಾಯಿದ್ದೀನಿ. ಸೊ ಶೂಟು ಮಾಡಬೇಕು ಜಾಸ್ತಿ, ಅದರಲ್ಲಿ ಒಳ್ಳೆ ಕ್ಲಿಪ್ಸ್ನ ಆ್ಯಡ್ ಮಾಡಿ ಹಾಕ್ತೀನಿ. ಸೊ ನೋಡ್ತಾ ಇರಿ ಗೈಸು. ಒಂದಿಷ್ಟು ದಿನ ಮುಂಚೆ ಈವ್ನಿಂಗು ಹೊರಗಡೆ ವಾಕ್ ಮಾಡೋಕ್ಕೆ ಬಂದಾಗ ನಾನು ಫೇಸ್ ವಾಶ್ ಮಾಡಿಕೊಂಡು ಹೊರಗೆ ಬರ್ತಿದ್ದಿಲ್ಲ. ಬಟ್ ಇವಾಗ ಹೊರಗೆ ಬರಬೇಕಂದ್ರೂ ಫೇಸ್ ವಾಶ್ ಮಾಡಿಕೊಂಡು ಫುಲ್ಲು ಬ್ರೈಟಾಗಿ ಕಾಣ್ತಾ ಇದ್ದೀನಿ. ಆ್ಯಂಡ್ ನನಗೆ ಬ್ಯೂಟಿ ಬೇರೆ ಇಂಟ್ರೆಸ್ಟ್ ಏನಿಲ್ಲ, ಜಸ್ಟ್ ಸ್ವಲ್ಪ ಫ್ರೆಶ್ ಕಾಣಲಿ, ಫ್ರೆಶ್ ಅನಿಸ್ಲಿ ಅಂದ್ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ವಾಕಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಮತ್ತೆ ಮನೆಗೆ ಹೋಗಿ ಮತ್ತೆ ಫೇಸ್ ವಾಶ್ ಮಾಡ್ತೀನಿ. ಆ್ಯಂಡ್
ಗೈಸು ವಾಕಿಂಗ್ ಮಾಡ್ತಾ ಮಾಡ್ತಾ ಇಲ್ಲಿ ವಾಟರ್ ಟ್ಯಾಂಕ್ ಹತ್ರ ಬಂದಿದ್ದೀವಿ. ವಾಟರ್ ಟ್ಯಾಂಕ್ ಇದೆ ಆ್ಯಂಡ್ ಮುಂದ್ಗಡೆ ಫುಲ್ಲು ಖಾಲಿ ರೋಡು. ಒಂದಿಷ್ಟು ಮೂರು ಜನ ವಾಕಿಂಗ್ ಮಾಡ್ಕೊಂಡು ಬರ್ತಿದ್ದಾರೆ. ಆ್ಯಂಡ್ ಇಲ್ಲಿ ಲೊಕೇಶನ್ ಚೆಕ್ ಮಾಡಿ ಸನ್ಸೆಟ್ ಆಗಿ ಬಂದಿದೆ. ಸೊ ಇಲ್ಲಿವರೆಗೂ ನಾನು ಈ ಲೊಕೇಶನ್ ತನಕ ವಾಕ್ ಮಾಡ್ಕೊಂಬಂದಿದ್ದೀನಿ. ಸೊ ಇಲ್ಲಿ ಒಂದು ಲೇಕ್ ಇದೆ, ಲೇಕಿರೋ ಲೊಕೇಶನ್ ತನಕ ವಾಕ್ ಮಾಡ್ಕೊಂಬಂದಿದ್ದೀನಿ. ಟಯರ್ಡ್ನೆಸ್ ಫೀಲ್ ಆಗ್ತದೆ. ಬಟ್ ಓಡ್ಬೇಕು ಗೈಸ್. ಸ್ವಲ್ಪ ಓಡಿದೆ, ಸೊ ಸುಸ್ತಾಯಿತು. ಹಾಂ, ಬನ್ನಿ ಗೈಸ್ ವಾಕಿಂಗ್ ಮಾಡೋಣ. ಲೆಟ್ಸ್ ಕಂಟಿನ್ಯೂ ವಾಕಿಂಗ್. ಮೇ ಬಿ ನನ್ನ ಬ್ಯಾಟ್ರಿ ಚಾರ್ಜ್ 6% ಇದೆ ಗೈಸ್. ನನ್ನ ಮೊಬೈಲ್ ಬ್ಯಾಟ್ರಿ ಚಾರ್ಜ್ 5% ಇದೆ. ಸೊ ವ್ಲಾಗ್ ಮಾಡ್ತಾ ವಾಕಿಂಗ್ ಮಾಡ್ತಾ ಬ್ಯಾಟ್ರಿ ಚಾರ್ಜ್ ಖಾಲಿ ಆಗ್ಬೋದು. ಖಾಲಿ ಆದರೆ ಡೈರೆಕ್ಟ್ ಮನೆಗೆ ಹೋಗಿ ವ್ಲಾಗ್ನ ಆ್ಯಂಡ್ ಖಾಲಿ ಆಗಿಲ್ಲ ಅಂದರೆ ರೆಕಾರ್ಡ್ ಮಾಡ್ತೀನಿ. ಹಾಗೆ ವಾಕಿಂಗ್ ಕಂಟಿನ್ಯೂ ಮಾಡ್ತಿದೆ.